ಫೋಟೋ ತಗೊಳ್ತೀನಿ ಸರ್, ನೀಟಾಗಿ ಫೋಟೋ ತೆಗಿ. ಮುಂದೆ ಹೋಗಿ ಸರ್. ಕೊಡ್ತಾ ಇದ್ದಾರೆ. ಹಾಂ ಅಣ್ಣ, ನೀವು ಮುಂದೆ ಬನ್ನಿ ಅಣ್ಣ. ಶಂಕರಣೆಯಲ್ಲಿ ಮುಂದೆ ಬೇಡ ಸರ್, ಸ್ವಲ್ಪ ಹಿಂದೆ. ನಾನು ತೆಗಿತೀನಿ. ಓ ಇಲ್ಲ, ಅವರ ತೆಗಿಯಪ್ಪ, ಕೈ ತೆಗೀರಿ ನೀವು ಕೊಡಿ ಅಣ್ಣ. ಲೊಕೇಶನ್ ಹಾಕ್ಲಾ? ಸೋಮಣ್ಣ ಬನ್ನಿಪ್ಪ, ಬನ್ನಿ. ಇರಿ ಬರ್ತಾವ್ರೆ ಒಂದು ಬಾ ಬೇಗ. ದಾಸೋಹಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರಿಗೆ, ವೀರಶೈವ ಲಿಂಗಾಯತ ಮಹಾಸಭಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಇದೇ ತಿಂಗಳ 21ನೇ ತಾರೀಕು ನಡೆಯಲಿರುವ ಜಿಲ್ಲಾ ಮಟ್ಟದ ಚುನಾವಣೆಯಲ್ಲಿ ಇವತ್ತು ನಾವು ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಡಿ ಶಂಕರ್ ಅವರನ್ನು ಉಮೇದುವಾರರಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಮತ್ತು 5 ನಿರ್ದೇಶಕರ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಉಳಿದ ನಾಮಪತ್ರಗಳನ್ನು ಇನ್ನು ಮುಂದೆ ಮಧ್ಯಾಹ್ನದವರೆಗೂ ಸಲ್ಲಿಸ್ತೇವೆ, ಕೆಲವನ್ನ ನಾಳೆಗೆ ಸಲ್ಲಿಸ್ತೇವೆ. ಮಂಡ್ಯ ಜಿಲ್ಲೆ ವೀರಶೈವ ಲಿಂಗಾಯತ ಸಮುದಾಯದ ಜನರಲ್ಲಿ ನಂದೊಂದು ಮನವಿ. ಇದುವರೆಗೆ ನಾನು ಮಂಡ್ಯ ಜಿಲ್ಲೆ ವೀರಶೈವ ಸಮಾಜದ ಜಿಲ್ಲಾ ಅಧ್ಯಕ್ಷನಾಗಿ ಕಳೆದ 3 ವರ್ಷದಿಂದ ವ್ಯವಸ್ಥಿತ ರೀತಿಯಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಕಾರ್ಯಗಳನ್ನ ಮಾಡಿದ್ದೇವೆ. ಮುಂದಿನ 21ನೇ ತಾರೀಕು ನಡೆಯಲಿರುವ ಮಂಡ್ಯ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಚುನಾವಣೆಯಲ್ಲಿ ಏನು 4021 ಮತದಾರರಿದ್ದೀರಿ ಮಂಡ್ಯ ಜಿಲ್ಲೆಯಲ್ಲಿ, ಅವರೆಲ್ಲರಿಗೂ ನಾವು ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಕಾರ್ಯಗಳು ಆಗಬೇಕಾಗಿರೋದ್ರಿಂದ ಡಿ ಶಂಕರ್ ಅವ್ರನ್ನ ನಾವು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಅವರು ಹೆಚ್ಚಿನ ಶಕ್ತಿಯನ್ನು ಮಂಡ್ಯ ಜಿಲ್ಲಾ ಜನತೆಗೆ ನೀಡೋ ಒಂದು ಉದ್ದೇಶ ಇಟ್ಟುಕೊಂಡು ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ದಯಮಾಡಿ ಎಲ್ಲ ಮಂಡ್ಯ ಜಿಲ್ಲೆ ಏನು ವೀರಶೈವ ಲಿಂಗಾಯತ ಮತದಾರರಿದ್ದೀರಿ 4021 ಎಲ್ಲರೂ ತಪ್ಪದೆ 21ನೇ ತಾರೀಕು ಆ ತಾಲೂಕು ಹೆಡ್ ಕ್ವಾರ್ಟ್ರಲ್ಲೇ, ತಾಲೂಕು ಕೇಂದ್ರ ಸ್ಥಾನದಲ್ಲಿ ಮತದಾನ ಚುನಾವಣಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಅಲ್ಲಿ ಬಂದು ಎಲ್ಲರೂ ಮತದಾನವನ್ನು ನೀಡಿ ಮಂಡ್ಯ ಜಿಲ್ಲಾ ಜಿಲ್ಲಾ ಅಭ್ಯರ್ಥಿ ಡಿ ಶಂಕರ್ ಮತ್ತು ಅವರ ತಂಡವನ್ನು ಗೆಲ್ಲಿಸಿ ಮಂಡ್ಯ ಜಿಲ್ಲೆಯ ಜನತೆಯ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು ಅಂತ ಈ ಮೂಲಕ ಮಂಡ್ಯ ಜಿಲ್ಲಾ ಅಧ್ಯಕ್ಷನಾಗಿ ಸುಬ್ರಹ್ಮಣ್ಯ ನಾನು ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸರ್, ಇವತ್ತು ಸಹಕಾರ ಪತ್ತಿನ ಸಂಘ ಇದ್ರ ಬಗ್ಗೆ ಹೇಳಿ ಸರ್, ಜ್ವರ ಮತ್ತು ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಮಂಡ್ಯ ಈ ದಿನ ಮಂಡ್ಯ ಜಿಲ್ಲಾ ಮಹಾಸಭಾದ ವೀರಶೈವ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೂ ಹಾಗೂ ನಿರ್ದೇಶಕರ ಸ್ಥಾನಕ್ಕೂ ಚುನಾವಣಾ ಉದ್ದೇಶದಿಂದ ಅರ್ಜಿ ಸಲ್ಲಿಸಿದ್ದು. 5 ನಿರ್ದೇಶಕರು ಹಾಗೂ ಅಧ್ಯಕ್ಷರಾಗಿ ಇವತ್ತು ಅರ್ಜಿ ಸಲ್ಲಿಸಿರುತ್ತೇವೆ. ಒಟ್ಟು ಎಷ್ಟು ಸ್ಥಾನಗಳಿವೆ? ಒಟ್ಟು 31 ಸ್ಥಾನ. 31ರಲ್ಲಿ 1 ಅಧ್ಯಕ್ಷರ ಸ್ಥಾನ, 20 ಪುರುಷ ನಿರ್ದೇಶಕರ ಸ್ಥಾನ, 10 ಮಹಿಳಾ ನಿರ್ದೇಶಕರ ಸ್ಥಾನ. ಇದು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಸರ್? ಇದು ಜಿಲ್ಲಾ ಮಟ್ಟದ 31 ಜಿಲ್ಲಾ ಮಟ್ಟದ. ಜಿಲ್ಲಾ ಮಟ್ಟದ 31 ಸೀಟ್. ಎಷ್ಟು ಸದಸ್ಯರು? 4023 ಸದಸ್ಯರಿದೆ. ಒಟ್ಟು ಜಿಲ್ಲೆಯಲ್ಲಿ 4023 ಚುನಾವಣೆ ನಡೆಯುವ ಸ್ಥಳ ಯಾವುದು ಸರ್? 4023 ಮತಗಳಿವೆ ಸದಸ್ಯರು. ಚುನಾವಣೆ ನಡೆಯುವ ಸ್ಥಳ ಚುನಾವಣೆ ನಡೆಯುವ ಸ್ಥಳ ಎಲ್ಲ ತಾಲೂಕು ಆಯಾ ತಾಲೂಕಲ್ಲಿ ತಾಲೂಕುಗಳಲ್ಲಿ ಚುನಾವಣೆ ನಡೆಯುತ್ತೆ ಸರ್. ಆಯಾ ತಾಲೂಕು ಮಟ್ಟದಲ್ಲಿ ಚುನಾವಣಾ ಸದಸ್ಯರಿಗೆ ಈಗ ನಾನು ಅಧ್ಯಕ್ಷರಾಗಿ ಸ್ಪರ್ಧೆ ಮಾಡಿರುತ್ತೇನೆ. ಎಲ್ಲ ನಮ್ಮ ಸಮಾಜದ ಮುಖಂಡರು, ಹಿರಿಯರು, ಬಂಧುಗಳು, ಮಠಾಧೀಶರುಗಳು ಹಾಗೂ ಸಮಾಜದ ಎಲ್ಲ
ಪ್ರಮುಖರು ನನ್ನನ್ನು ಸೂಚಿಸಿ ಈಗ ಚುನಾವಣೆ ಹೊಸ್ತಿಲಲ್ಲಿ ಬಂದು ನಾವು ನಿಂತಿದ್ದೇವೆ. ಈ ದಿನ ಅರ್ಜಿಯನ್ನು ಸಲ್ಲಿಸಿರುತ್ತೇವೆ. ಹಾಗೂ ನಮ್ಮ ಸಮಾಜಕ್ಕಾಗಿ ನಾನು ಉತ್ತಮವಾದ ಕೆಲಸ ಸೇವೆಯನ್ನು ಮಾಡ್ತೇನೆ. ನಾನು ಎಲ್ಲ ತಂಡವನ್ನು ಒಮ್ಮತದಿಂದ ಕರೆದುಕೊಂಡು ಕೆಲಸ ಮಾಡಲು ಬಯಸಿದ್ದೇನೆ. ನಿಮ್ಮ ಹೆಸರು? ಎಲ್ಲರೂ ನನ್ನ ಕೆಲಸಕ್ಕೆ ಶಕ್ತಿಯಾಗಿ ನಿಂತು ಸಹಕಾರ ನೀಡಿದಲ್ಲಿ ಇನ್ನು ಮುಂದೆ ಉತ್ತಮವಾದ ಕೆಲಸ ನಿರ್ವಹಿಸಲು ಸಮಾಜಕ್ಕಾಗಿ ಶ್ರಮವಹಿಸಿ ಕಾಯ ವಾಚ ಮನಸ ದುಡಿಯುತ್ತೇನೆ. ಎಲ್ಲರೂ ನನಗೆ ಹೆಚ್ಚಿನ ಬಹುಮತ ನೀಡಿ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ.